ಮನೇಲಿ ಇದ್ದಕ್ಕಿದ್ದಂತೆ ಗ್ಯಾಸ್ ಖಾಲಿಯಾದ್ರೆ ಏನ್ ಮಾಡ್ತೀರಾ? ಈ ಸಮಸ್ಯೆಯಲ್ಲಿ ನೀವು ಒಬ್ರೇ ಇಲ್ಲ, ಚಿಂತೆ ಮಾಡ್ಬೇಡಿ. ದೇಶದಾದ್ಯಂತ ಲಕ್ಷಾಂತರ ಜನ ಇದೇ ಪರಿಸ್ಥಿತಿಯಲ್ಲಿದ್ದಾರೆ ಮತ್ತು ಅವರೆಲ್ಲರೂ ಇದಕ್ಕೆ ಒಂದು ಅನಿರೀಕ್ಷಿತ ಪರಿಹಾರ ಕಂಡುಕೊಂಡಿದ್ದಾರೆ. ಅದೇ ಇಂಡಕ್ಷನ್ ಸ್ಟೋವ್. ಹೌದು, ಈಗ ಎಲ್ಲಿ ನೋಡಿದ್ರೂ ಇದ್ರದ್ದೇ ಮಾತು. ಹಾಗಾದ್ರೆ ಇದ್ದಕ್ಕಿದ್ದಂತೆ ಯಾಕೆಲ್ರೂ ಎಲೆಕ್ಟ್ರಿಕ್ ಸ್ಟವ್ಗಳ್ನೇ ತಗೊಳೋಕ್ ಶುರು ಮಾಡಿದರೆ? ಗ್ಯಾಸ್ ಸಪ್ಲೈ ಸಮಸ್ಯೆ ಅನ್ನೋದು ಒಂದ್ ಕಾರಣ, ಹೌದು. ಆದ್ರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ಇದ್ರ ಹಿಂದೆ ಇನ್ನೂ ಬೇರೆ ಕಾರಣಗಳಿವೆ. ಇದು ಸುಮ್ನೆ ಒಂದು ಸಣ್ಣ ಜಂಪ್ ಅನ್ಕೋಬೇಡಿ. ರಾತ್ರೋರಾತ್ರಿ ಎಲೆಕ್ಟ್ರಿಕ್ ಸ್ಟವ್ಗಳ ಸೇಲ್ಸ್ ಬರೋಬ್ಬರಿ 100 ಪಟ್ಟು ಹೆಚ್ಚಾಗಿದೆ. ಹೌದು, ನೀವು ಕೇಳ್ತಾ ಇರೋದು ಸರಿ, 100x. ಒಂದು ಲೆಕ್ಕ ಕೊಡೋದಾದ್ರೆ, ಮೊದ್ಲೆಲ್ಲ ದಿನಕ್ಕೆ 2,000 ಇಂಡಕ್ಷನ್ ಸ್ಟವ್ಗಳು ಮಾರಾಟಾಗ್ತಿದ್ವು. ಆದ್ರೆ ಈಗ ದಿನಕ್ಕೆ 2 ಲಕ್ಷ, 2 ಲಕ್ಷಕ್ಕೂ ಹೆಚ್ಚು ಮಾರಾಟ ಆಗ್ತಾ ಇದೆ. ಇದನ್ನ ನೋಡಿದ್ರೆ ಗೊತ್ತಾಗತ್ತೆ, ಇದು ಸಣ್ಣ ಬದಲಾವಣೆ ಅಲ್ಲ, ಇದೊಂದು ಅಕ್ಷರಶಃ ಕಿಚನ್ ರೆವಲ್ಯೂಷನ್. ಹಾಗಾದ್ರೆ ಈ ಇಂಡಕ್ಷನ್ ಸ್ಟೋವ್ ಕ್ರಾಂತಿಯ ಹಿಂದೆ ಇರೋ ಅಸಲಿ ಕಥೆಯೇನು? ಬನ್ನಿ, ಒಂದು 5 ಪಾಯಿಂಟ್ಸ್ನಲ್ಲಿ ಇದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಸ್ಟೋವ್ ರಶ್ ಯಾಕೆ ಶುರುವಾಯ್ತು ಅಂತ ನೋಡೋಣ. ಆಮೇಲೆ ಬೆಂಕಿನೇ ಇಲ್ದೆ ಹೇಗೆ ಅಡಿಗೆ ಆಗುತ್ತೆ ಅನ್ನೋ ಸೈನ್ಸ್ ತಿಳ್ಕೊಳ್ಳೋಣ. ಒಂದು ಸ್ಟೋವ್ ತಗೋಬೇಕು ಅಂದ್ರೆ ಏನೆಲ್ಲ ನೋಡ್ಬೇಕು ಅಂತ ಒಂದು ಕ್ವಿಕ್ ಗೈಡ್. ಆಮೇಲೆ ಗ್ಯಾಸ್ ವರ್ಸಸ್ ಕರೆಂಟ್, ಯಾವುದು ಅಗ್ಗ? ಕೊನೆಗೆ ಇದೊಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟಾ ಅಥವಾ ಸುಮ್ನೆ ಗಾವರಿಯಿಂದ ಮಾಡ್ತಿರೋ ಖರೀದಿನಾ ಅಂತ ನೋಡೋಣ. ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ದೇಶದಾದ್ಯಂತ ಎದ್ದಿರೋ ಈ ದೊಡ್ಡ ಬೇಡಿಕೆ ಬಗ್ಗೆನೇ ಮಾತಾಡೋಣ. ನೋಡಿ, ಆನ್ಲೈನ್ ಸೈಟ್ಗಳಲ್ಲಿ ಆರ್ಡರ್ಗಳು 30 ಪಟ್ಟು ಜಾಸ್ತಿ ಆಗಿದೆ. ಇನ್ನೂ ಕೆಲವು ಕಡೆ 4 ದಿನದಲ್ಲಿ ಸೇಲ್ಸ್ 4 ಪಟ್ಟು ಜಿಗಿದಿದೆ. ಬರೀ ಇ ಕಾಮರ್ಸ್ ಅಲ್ಲ, ಕ್ವಿಕ್ ಕಾಮರ್ಸ್ ಅಂದ್ರೆ ಬ್ಲಿಂಕಿಟ್, ಝೆಪ್ಟೋ ಅಂತಹ ಆಪ್ಗಳಲ್ಲೂ ಜನ ಮುಗಿಬಿದ್ದು ಆರ್ಡರ್ ಮಾಡ್ತಿದ್ದಾರೆ. ಪ್ರೆಸ್ಟೀಜ್, ಬಟರ್ಫ್ಲೈ, ಬಜಾಜ್ ಈ ದೊಡ್ಡ ಬ್ರ್ಯಾಂಡ್ಗಳ ಗೋಡೌನ್ಗಳೇ ಖಾಲಿಯಾಗಿವೆ ಅಂತಾರೆ. ಇದು ಬರೀ ಮನೆಗಳ ಕಥೆಯಲ್ಲ, ಹೋಟೆಲ್ಗಳು, ಕ್ಲೌಡ್ ಕಿಚನ್ಗಳು ಸಹ ದೊಡ್ಡ ಸಂಖ್ಯೆಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಓಕೆ, ಈ ಡಿಮ್ಯಾಂಡ್ ಬಗ್ಗೆ ಗೊತ್ತಾಯ್ತು. ಆದ್ರೆ ಈ ಮಷಿನ್ ಕೆಲ್ಸ ಮಾಡೋದ್ ಹೇಗೆ? ಬೆಂಕಿನೇ ಇಲ್ದೇ ಅಡ್ಗೆನಾ? ಹೌದು, ಇಂಡಕ್ಷನ್ ಟೆಕ್ನಾಲಜಿಯ ಮ್ಯಾಜಿಕ್ ಏನು ಅಂತ ಈಗ ನೋಡೋಣ. ನಾವು ಗ್ಯಾಸ್ ಸ್ಟವ್ ಬಳಸಿದಾಗ ನಾವು ಬಳಸೋ ಎನರ್ಜಿಯಲ್ಲಿ 60%ಗಿಂತ ಹೆಚ್ಚು ವೇಸ್ಟ್ ಆಗ್ಬಿಡುತ್ತೆ. ಅಂದ್ರೆ ಗಾಳಿಯಲ್ಲಿ ಹೋಗುತ್ತೆ. ಪಾತ್ರೆಗೆ ತಲುಪೋದು ಕೇವಲ 35–40% ಅಷ್ಟೇ. ಆದ್ರೆ ಇಂಡಕ್ಷನ್ ಸ್ಟವ್ನಲ್ಲಿ ನೋಡಿ, ಸುಮಾರು 85–90% ಎನರ್ಜಿ ನೇರವಾಗಿ ಪಾತ್ರೆಗೆ ಹೋಗುತ್ತೆ. ವೇಸ್ಟೇಜ್ ತುಂಬಾ ಕಮ್ಮಿ. ಇದರಿಂದ ಅಡಿಗೆ ಫಾಸ್ಟ್ ಆಗುತ್ತೆ, ಎನರ್ಜಿನೂ ಸೇವ್ ಆಗುತ್ತೆ. ಇದರ ಹಿಂದಿರೋ ಸೈನ್ಸ್ನ ಹೆಸರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಹೆಸರು ಕೇಳಿ ಗಾಬರಿ ಆಗ್ಬೇಡಿ, ಇದು ತುಂಬಾ ಸಿಂಪಲ್. ಕರೆಂಟ್ ಮತ್ತು ಮ್ಯಾಗ್ನೆಟ್ ಜೊತೆಯಾಗಿ ಕೆಲಸ ಮಾಡಿ ಪಾತ್ರೆಯನ್ನ ಬಿಸಿ ಮಾಡುತ್ತೆ ಅಷ್ಟೇ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ಸ್ಟವ್ ಒಳಗಡೆ ಇರುವ ಒಂದು ತಾಮ್ರದ ಕಾಯಿಲ್ನಲ್ಲಿ ಕರೆಂಟ್ ಪಾಸ್ ಆಗತ್ತೆ. ಇದರಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಕಾಂತೀಯ ಕ್ಷೇತ್ರ ರೆಡಿ ಆಗತ್ತೆ. ಈ ಫೀಲ್ಡ್ ನೇರವಾಗಿ ಪಾತ್ರೆಯ ತಳಕ್ ಹೋಗಿ ಅಲ್ಲಿ ಎಡ್ಡಿ ಕರೆಂಟ್ಸ್ ಅನ್ನು ಸಣ್ಣ ಸಣ್ಣ ಕರೆಂಟ್ಗಳನ್ನ ಹುಟ್ಟುಹಾಕತ್ತೆ. ಈ ಕರೆಂಟ್ಗಳಿಂದಾಗಿ ಪಾತ್ರೆಯ ಲೋಹದಲ್ಲೇ ಘರ್ಷಣೆಯಾಗಿ ಪಾತ್ರೆನೇ ಹೀಟ್ ಆಗಕ್ ಶುರುವಾಗತ್ತೆ. ಇಲ್ಲಿ ಅಮೇಜಿಂಗ್ ವಿಷಯ ಏನಂದ್ರೆ, ಸ್ಟೋವ್ ಬಿಸಿ ಆಗಲ್ಲ, ಬರೀ ಪಾತ್ರೆ ಮಾತ್ರ ಬಿಸಿ ಆಗೋದು. ಸರಿ, ಈಗ ನಿಮಗೂ ಒಂದು ಇಂಡಕ್ಷನ್ ಸ್ಟವ್ ತಗೋಬೇಕು ಅಂತ ಅನ್ನಿಸ್ತ್ರೆ ಅವಸರ ಮಾಡಿ ಏನೋ ಒಂದು ತಗೊಳ್ಳೋ ಬದಲು ಈ 5 ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ರೆ ಒಂದು ಒಳ್ಳೆ ಸ್ಟವ್ ಆಯ್ಕೆ ಮಾಡ್ಕೋಬಹುದು. ಮೊದಲನೇದು ಪವರ್ ಅಂದ್ರೆ ವ್ಯಾಟೇಜ್. ನಮ್ಮ ಇಂಡಿಯನ್ ಕುಕಿಂಗ್ಗೆ ದೋಸೆ, ಚಪಾತಿ ಎಲ್ಲ ಬೇಗ ಆಗ್ಬೇಕಲ್ವಾ? ಹಾಗಾಗಿ 1800ರಿಂದ 2200 ವ್ಯಾಟ್ಸ್ ಇದ್ರೆ ಒಳ್ಳೇದು. ಎರಡನೇದು ಪ್ರೀಸೆಟ್ ಮೆನು. ಹಾಲು ಕಾಯಿಸೋಕೆ, ಅನ್ನ ಮಾಡೋಕೆ ಅಂತ ಬೇರೆ ಬೇರೆ ಬಟನ್ ಇದ್ರೆ ಟೈಮ್ ಮತ್ತು ಎನರ್ಜಿ ಎರಡೂ ಉಳಿಯುತ್ತೆ. ಮೂರನೇದು ಸೇಫ್ಟಿ ಫೀಚರ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಪಾತ್ರೆ ಇಟ್ಟಿಲ್ಲ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಆಫ್ ಆಗೋದು, ವೋಲ್ಟೇಜ್ ಹೆಚ್ಚು ಕಮ್ಮಿ ಆದ್ರೂ ಸ್ಟವ್ ಹಾಳಾಗ್ದ ಹಾಗೆ ನೋಡ್ಕೊಳ್ಳೋ ಫೀಚರ್, ಇವೆಲ್ಲ ಇರಲೇಬೇಕು. ನಾಲ್ಕನೇದು, ನಿಮ್ಮ ಮನೆಯಲ್ಲಿರೋ ಪಾತ್ರೆಗಳು ಇದಕ್ಕೆ ಸರಿ ಹೊಂದುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಐದನೇದು, ಒಂದು ಒಳ್ಳೆ ಬ್ರ್ಯಾಂಡ್ ನೋಡಿ ಕನಿಷ್ಠ 1 ವರ್ಷದ ವಾರಂಟಿ ಇರೋದನ್ನೇ ತಗೊಳ್ಳಿ. ಹಾಗಿದ್ರೆ ಮನೆಯಲ್ಲಿರೋ ಪಾತ್ರೆಗಳು ಇಂಡಕ್ಷನ್ಗೆ ಆಗುತ್ತಾ ಇಲ್ವಾ ಅಂತ ಹೇಗ್ ಕಂಡಿಡಿಯೋದು? ಅದಕ್ಕೊಂದು ಸಿಂಪಲ್ ಟೆಸ್ಟ್ ಇದೆ. ಅದನ್ನ ಮ್ಯಾಗ್ನೆಟ್ ಟೆಸ್ಟ್ ಅಂತಾರೆ. ಒಂದು ಚಿಕ್ಕ ಮ್ಯಾಗ್ನೆಟ್ ತಗೊಂಡು ಪಾತ್ರೆಯ ತಳಕ್ಕೆ ಇಡಿ. ಅದು ಠಕ್ ಅಂತ ಗಟ್ಟಿಯಾಗಿ ಅಂಟ್ಕೊಂಡ್ರೆ ನಿಮ್ಮ ಪಾತ್ರೆ ಇಂಡಕ್ಷನ್ಗೆ ಪಕ್ಕಾ ರೆಡಿ. ಸರಿ, ಈಗ ಅಸಲಿ ಪ್ರಶ್ನೆಗೆ ಬರೋಣ. ನಮ್ಮ ಜೇಬಿಗೆ ಯಾವುದು ಬೆಸ್ಟ್, ಗ್ಯಾಸ್ ಅಥವಾ ಕರೆಂಟ್? ಬನ್ನಿ, ಒಂದು ಸರಾಸರಿ ಕುಟುಂಬದ ತಿಂಗಳ ಖರ್ಚನ್ನ ಲೆಕ್ಕ ಹಾಕೋಣ.
ಇವತ್ತಿನ ರೇಟ್ ಪ್ರಕಾರ ನೋಡೋದಾದ್ರೆ 1 ತಿಂಗಳಿಗೆ 1 ಗ್ಯಾಸ್ ಸಿಲಿಂಡರ್ ಬಳಸಿದ್ರೆ ಸುಮಾರು ₹920 ಖರ್ಚಾಗುತ್ತೆ. ಅದೇ ನೀವು ದಿನಕ್ಕೆ ಸುಮಾರು 1.5 ಗಂಟೆ ಇಂಡಕ್ಷನ್ ಸ್ಟವ್ ಬಳಸಿದ್ರೆ ತಿಂಗಳಿಗೆ ಒಂದು 90 ಯೂನಿಟ್ ಕರೆಂಟ್ ಖರ್ಚಾಗಬಹುದು. ಅಂದ್ರೆ ಬಿಲ್ ಸುಮಾರು ₹720 ಬರಬಹುದು. ಅಂದ್ರೆ ಇಂಡಕ್ಷನ್ ಬಳಸೋದ್ರಿಂದ ಪ್ರತಿ ತಿಂಗಳು ಸ್ವಲ್ಪ ದುಡ್ಡು ಉಳಿಸಬಹುದು. ಇನ್ನು ಕರ್ನಾಟಕದ ಜನರಿಗೆ ಇಲ್ಲೊಂದು ಬಂಪರ್ ಆಫರ್ ಇದೆ. ಗೃಹಜ್ಯೋತಿ ಯೋಜನೆ ಪ್ರಕಾರ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಅಲ್ವಾ? ಹಾಗಾಗಿ ನಿಮ್ಮ ಮನೆಯ ಕರೆಂಟ್ ಬಳಕೆ ಈ ಇಂಡಕ್ಷನ್ ಸ್ಟವ್ ಸೇರಿ 200 ಯೂನಿಟ್ ಒಳಗಿದ್ರೆ ನಿಮ್ಮ ಅಡುಗೆ ಖರ್ಚು ಸಂಪೂರ್ಣವಾಗಿ 0 ಆಗೋ ಚಾನ್ಸ್ ಕೂಡ ಇದೆ. ಹಾಗಾದ್ರೆ ಕೊನೆಗೆ ನಾವು ಕೇಳ್ಕೊಳ್ಳಬೇಕಾದ ಪ್ರಶ್ನೆ, ಇದೊಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟಾ ಅಥವಾ ಎಲ್ಲರೂ ತಗೋತಿದ್ದಾರೆ ಅಂತ ನಾವು ತಗೋಬೇಕಾ? ನಮ್ಮ ಮನೆಗೆ ಯಾವುದು ಸರಿ ಅನ್ನೋದನ್ನ ಹೇಗೆ ಡಿಸೈಡ್ ಮಾಡೋದು? ಸದ್ಯದ ಗ್ಯಾಸ್ ಸಮಸ್ಯೆನ ಪಕ್ಕಕ್ಕಿಟ್ರೂ ಮನೆಯಲ್ಲಿ ಒಂದು ಇಂಡಕ್ಷನ್ ಸ್ಟವ್ ಇಟ್ಕೊಳ್ಳೋದು ಒಂದು ಒಳ್ಳೆ ಐಡಿಯಾ. ಯಾಕಂದ್ರೆ ಗ್ಯಾಸ್ ಡೆಲಿವರಿ ಲೇಟ್ ಆದಾಗ, ಸಿಲಿಂಡರ್ ಲೀಕ್ ಆದಾಗ ಅಥವಾ ಬೇರೆ ಯಾವುದೇ ಎಮರ್ಜೆನ್ಸಿಯಲ್ಲಿ ಇದೊಂದು ಸೂಪರ್ ಬ್ಯಾಕಪ್ ಆಗಿ ಕೆಲಸ ಮಾಡುತ್ತೆ. ಆದ್ರೆ ತಗೊಳ್ಳೋ ಮುಂಚೆ ಈ ಕೆಲವು ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮೊದಲನೇದು, ಸ್ಟವ್ ತಗೊಳ್ಳೋಕೆ ಒಂದು ಆರಂಭಿಕ ವೆಚ್ಚ ಇರುತ್ತೆ. ಎರಡನೇದು, ಒಂದ್ವೇಳೆ ನಿಮ್ಮ ಹಳೆ ಪಾತ್ರೆಗಳು ಕೆಲಸ ಮಾಡಿಲ್ಲ ಅಂದ್ರೆ ಹೊಸ ಪಾತ್ರೆಗಳಿಗೂ ಖರ್ಚು ಮಾಡ್ಬೇಕಾಗ್ಬೋದು. ಮೂರನೇದು, ಈಗ ಸಡನ್ ಆಗಿ ಡಿಮಾಂಡ್ ಜಾಸ್ತಿ ಆಗಿರೋದ್ರಿಂದ ಕೆಲವು ಕಡೆ ಬೆಲೆ ಸ್ವಲ್ಪ ಜಾಸ್ತಿ ಇರ್ಬೋದು. ಹಾಗಾಗಿ ಕೊನೆಯಲ್ಲಿ ನಾವು ಯೋಚಿಸಬೇಕಾಗಿರೋದು ಇದು. ಇದರ ಲಾಂಗ್ ಟರ್ಮ್ ಬೆನಿಫಿಟ್ಸ್, ಸೇಫ್ಟಿ ಮತ್ತು ಉಳಿತಾಯವನ್ನೆಲ್ಲ ನೋಡಿದಾಗ ಎಲೆಕ್ಟ್ರಿಕ್ ಸ್ಟವ್ ಅನ್ನೋದು ಕೇವಲ ಒಂದು ಎಮರ್ಜೆನ್ಸಿ ಬ್ಯಾಕಪ್ ಪ್ಲಾನಾ ಅಥವಾ ನಮ್ಮ ಅಡ್ಗೆ ಮನೆಗಳ ಭವಿಷ್ಯವೇ ಇದೇನಾ? ಈ ಬಗ್ಗೆ ಯೋಚಿಸಿ. ನಿಮ್ಮ ಕುಟುಂಬದ ಅಗತ್ಯ, ನಿಮ್ಮ ಬಜೆಟ್ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ಸ್ಮಾರ್ಟ್ ನಿರ್ಧಾರ ತಗೊಳ್ಳಿ.